ರೈತರು ಬರ ಬರ್ಲಿ ಅಂತ ಕಾಯ್ತಾರೆ. ನಾವು ಅವ್ರಿಗೆ ಫ್ರೀ ಕರೆಂಟ್ ಕೊಡ್ತೀವಿ, ನೀರ್ ಫ್ರೀ ಇದೆ, ಇದೆಲ್ಲ ಇದು ಬರ ಬರ್ಲಿ ಪರಿಹಾರ ಸಾಲ ಮನ್ನಾ ಆಗಲಿ ಅಂತ ಕಾಯ್ತಾರೆ ಅಂತ ಹೇಳಿಕೆ ನೀಡಿರುವಂತದ್ದು. ಅದನ್ನೇ ಇಲ್ಲ ರೈತರ ಬಗ್ಗೆ ವಿವಾದಾತ್ಮಕವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಒಂದು ಅಲ್ಲ ಏನೋ ಹೇಳಲಿಕ್ಕೆ ಹೋಗಿರ್ತಾರ ಒಂದ್ಸರಿ ಹಂಗ ಆಗಿ ಎಡವಟ್ಟು ಆಗ್ತಾವ ಆಗುಲ್ಲ ಅಂತ. ನೀವು ಪಾರ್ಟಿ ಆಫ್ ದಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲಿಂದ ಯಾವ ರೀತಿ ಸ್ಟೇಟ್ಮೆಂಟ್ ಬರಂಗಿಲ್ಲ, ನೀವು ಮೌನವಾಗಿ ಮಾಡ್ತಿದ್ರೆ ಅದೇ ನಿಮ್ಮ ಪಾರ್ಟಿ ಹೇಳಿದಿಲ್ಲ ಯಾವ್ದೋ ಒಂದು ಸಂದರ್ಭದಲ್ಲಿ ಏನೋ ಹೇಳಲಿಕ್ಕೆ ಹೋಗಿರ್ತಾರ ಒಂದ್ಸರಿ ಎಡವಟ್ಟು ಆಗ್ತೈತೆ ಆಗುಲ್ಲ ಅಂತ. ಇಲ್ಲ ನಾವೇನು ಅಡ್ವೈಸ್ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲರೂ ಸೀನಿಯರ್ ಅದಾರ, ಅವ್ರವ್ರೆಲ್ಲ ಪ್ರಬುದ್ಧರು ಇದ್ದಾರೆ, ಹಂಗೆ ನಾವು ಸಹ ಅಡ್ವೈಸ್ ಮಾಡೋದು ಅವಶ್ಯಕತೆ ಇಲ್ಲ. ಆದ್ರೂ ಪಕ್ಷ ದೃಷ್ಟಿಯಿಂದ ಸಚಿವ ಶಿವಾನಂದ ಪಾಟೀಲ್ ನಿನ್ನೆ ಮಾತಾಡ್ತಾರೆ, ರೈತರು ಬರಗಾಲ ಬರ್ಲಿ ಅಂತ ಕಾಯ್ತಾ ಇದ್ದಾರೆ. ಇಲ್ಲ ಯಾರು ಬಯಸಲ್ಲ, ಯಾರು ಬರಗಾಲ ಬಯಸ, ಯಾಕಂದ್ರೆ ಅದು ಒಬ್ಬರಿಗೆ ಎಫೆಕ್ಟ್ ಆಗೋಲ್ಲ, ಬರೀ ರೈತರಿಗೆ ಅಷ್ಟೇ ಅಲ್ಲ, ಎಂಡ್ ಪ್ರಾಡಕ್ಟ್ ವರೆಗೂ ಎಫೆಕ್ಟ್ ಆಯ್ತು. ಅದು ರೈತರಿಗೆ ಅಷ್ಟೇ ಸಮಸ್ಯೆ ಆಗೋಲ್ಲ, ತಗೊಳ್ಳೋನು ತಿನ್ನೋನು ಮಾರೋನು ಅಲ್ಲಿವರೆಗೆ ಹೋಗ್ತೈತೆ. ಅದು ಮಳೆ ಎಷ್ಟು ಹೆಚ್ಚಾಗ್ತೈತೆ ಅಷ್ಟು ಎಲ್ಲರಿಗೂ ಅನುಕೂಲ, ಇಡೀ ದೇಶಕ್ಕೆ ಅನುಕೂಲ. ಅದು ರೈತರು ಬರ ಬರ್ಲಿ ಅಂತ ಕಾಯ್ತಾರೆ. ನಾವು ಅವ್ರಿಗೆ ಫ್ರೀ ಕರೆಂಟ್ ಕೊಡ್ತೀವಿ, ನೀರ್ ಫ್ರೀ ಇದೆ, ಇದೆಲ್ಲ ಇದು ಬರ ಬರ್ಲಿ ಪರಿಹಾರ ಸಾಲ ಮನ್ನಾ ಆಗಲಿ ಅಂತ ಕಾಯ್ತಾರೆ ಅಂತ ಹೇಳಿಕೆ ನೀಡಿರುವಂತದ್ದು. ಅದನ್ನೇ ಇಲ್ಲ ರೈತರ ಬಗ್ಗೆ ವಿವಾದಾತ್ಮಕವಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಒಂದು ಅಲ್ಲ ಏನೋ ಹೇಳಲಿಕ್ಕೆ ಹೋಗಿರ್ತಾರ ಒಂದ್ಸರಿ ಹಂಗ ಆಗಿ ಎಡವಟ್ಟು ಆಗ್ತಾವ ಆಗುಲ್ಲ ಅಂತ. ನೀವು ಪಾರ್ಟಿ ಆಫ್ ದಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲಿಂದ ಯಾವ ರೀತಿ ಸ್ಟೇಟ್ಮೆಂಟ್ ಬರಂಗಿಲ್ಲ, ನೀವು ಮೌನವಾಗಿ ಮಾಡ್ತಿದ್ರೆ ಅದೇ ನಿಮ್ಮ ಪಾರ್ಟಿ ಹೇಳಿದಿಲ್ಲ ಯಾವ್ದೋ ಒಂದು ಸಂದರ್ಭದಲ್ಲಿ ಏನೋ ಹೇಳಲಿಕ್ಕೆ ಹೋಗಿರ್ತಾರ ಒಂದ್ಸರಿ ಎಡವಟ್ಟು ಆಗ್ತೈತೆ ಆಗುಲ್ಲ ಅಂತ. ಇಲ್ಲ ನಾವೇನು ಅಡ್ವೈಸ್ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲರೂ ಸೀನಿಯರ್ ಅದಾರ, ಅವ್ರವ್ರೆಲ್ಲ ಪ್ರಬುದ್ಧರು ಇದ್ದಾರೆ, ಹಂಗೆ ನಾವು ಸಹ ಅಡ್ವೈಸ್ ಮಾಡೋದು ಅವಶ್ಯಕತೆ ಇಲ್ಲ. ಆದ್ರೂ ಪಕ್ಷ ದೃಷ್ಟಿಯಿಂದ ಸಚಿವ ಶಿವಾನಂದ ಪಾಟೀಲ್ ನಿನ್ನೆ ಮಾತಾಡ್ತಾರೆ, ರೈತರು ಬರಗಾಲ ಬರ್ಲಿ ಅಂತ ಕಾಯ್ತಾ ಇದ್ದಾರೆ. ಇಲ್ಲ ಯಾರು ಬಯಸಲ್ಲ, ಯಾರು ಬರಗಾಲ ಬಯಸ, ಯಾಕಂದ್ರೆ ಅದು ಒಬ್ಬರಿಗೆ ಎಫೆಕ್ಟ್ ಆಗೋಲ್ಲ, ಬರೀ ರೈತರಿಗೆ ಅಷ್ಟೇ ಅಲ್ಲ, ಎಂಡ್ ಪ್ರಾಡಕ್ಟ್ ವರೆಗೂ ಎಫೆಕ್ಟ್ ಆಯ್ತು. ಅದು ರೈತರಿಗೆ ಅಷ್ಟೇ ಸಮಸ್ಯೆ ಆಗೋಲ್ಲ, ತಗೊಳ್ಳೋನು ತಿನ್ನೋನು ಮಾರೋನು ಅಲ್ಲಿವರೆಗೆ ಹೋಗ್ತೈತೆ. ಅದು ಮಳೆ ಎಷ್ಟು ಹೆಚ್ಚಾಗ್ತೈತೆ ಅಷ್ಟು ಎಲ್ಲರಿಗೂ ಅನುಕೂಲ, ಇಡೀ ದೇಶಕ್ಕೆ ಅನುಕೂಲ. ಅದು